ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಗ್ಗೆ ಎಲ್ರಿಗೂ ಕೂಡ ಬೆಂಗಳೂರಿನಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಆದರೆ ಒಂದು ಏನು ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ಅನ್ನುವಂತಹ ಹೋಟೆಲ್ ಬೆಂಗಳೂರಿನಲ್ಲಿದೆ. ಹಾಗಾದರೆ ಆ ಹೋಟೆಲ್ ಎಲ್ಲಿದೆ ಅನ್ನುವಂತಹ ಕ್ಯೂರಿಯಾಸಿಟಿ ಇದ್ದರೆ ನಾನು ಆ ಹೋಟೆಲ್ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಸದ್ಯ ನಾನು ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ಹೋಟೆಲ್ ಒಳಭಾಗದಲ್ಲಿದ್ದೀನಿ. ಹೋಟೆಲ್ ಎಲ್ಲಿದೆ ಅನ್ನೋದನ್ನ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಮೊದಲು ಹೋಟೆಲ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ಹೋಟೆಲ್ನ ದೃಶ್ಯಗಳನ್ನು. ಅಂದರೆ ಇಲ್ಲಿ ಎರಡು ಕಡೆ ಸಿಟ್ಟಿಂಗ್ ಇದೆ. ನೀವು ಕೆಳಗಡೆ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಕೂಡ ಸಿಟ್ಟಿಂಗ್ ಇರುವಂಥದ್ದು, ಹಾಗೆ ಫಸ್ಟ್ ಫ್ಲೋರಲ್ಲಿ ಕೂಡ ಸಿಟ್ಟಿಂಗ್ ಇದೆ. ಜೊತೆಗೆ ನಾವು ಏನೋ ಪ್ರತಿದಿನ ಕೂಡ ಇಲ್ಲಿ ಒಂದೊಂದು ರೀತಿಯಾದಂತಹ ಸ್ಪೆಷಲ್ ಐಟಮ್ಸ್ಗಳಿರುತ್ತೆ. ಅಂದರೆ ಒಂದಿನ ಇರುವಂಥದ್ದು ನೆಕ್ಸ್ಟ್ ಡೇಗಿರಲ್ಲ. ಇವತ್ತು ಏನು ಸ್ಪೆಷಲ್ ಅಂತ ನಾವು ನೋಡೋದಾದರೆ ಪರೋಟಾ ವಿತ್ ಮಟನ್ ಲೆಗ್ ರೋಸ್ಟ್ ಏನಿದೆ ಜಸ್ಟ್ 150 ರೂಪೀಸ್ಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಪರೋಟಾ ವಿತ್ ಚಿಕನ್ ಲೆಗ್ ರೋಸ್ಟ್, ಅಂದರೆ ಕೆಲವ್ರಿಗೆ ಮಟನ್ ಇಷ್ಟ ಇರಲ್ಲ, ಚಿಕನ್ ಇಷ್ಟ ಇರುತ್ತೆ. ಸೊ ಅಂಥವ್ರಿಗೆ ಪರೋಟಾ ವಿತ್ ಚಿಕನ್ ಲೆಗ್ ರೋಸ್ಟು ಜಸ್ಟ್ 130 ರೂಪೀಸ್ಗೆ ಸಿಗ್ತಾ ಇದೆ. ಸೊ ಈ ಒಂದು ಮೆನು ಏನಿದೆ ಡೈಲಿ ಬದಲಾಗ್ತಾ ಇರುತ್ತೆ. ಸೊ ಒಂದೊಂದೇ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರದ್ದು ಬೆಂಗಳೂರಿನಲ್ಲಿ 3 ಬ್ರಾಂಚ್ ಇದೆ, 3 ಕಡೆ ಇವ್ರದ್ದು ಈ ಒಂದು ಹೋಟೆಲ್ ಇದೆ. ಅದರಲ್ಲಿ ಈ ಒಂದು ಏನು ಈಗ ನಾನು ತೋರಿಸ್ತಾ ಇರುವಂಥ ಹೋಟೆಲ್ ಆರಂಭವಾಗಿ 1 ತಿಂಗಳು ಅಷ್ಟೇ ಆಗಿದೆ. ಸೊ ಹಾಗಾಗಿ ದಿನಕ್ಕೆ ಒಂದೊಂದು ಹೊಸ ಮೆನುವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೋಟೆಲ್ನ ನೇಮು ಎಷ್ಟು ಡಿಫ್ರೆಂಟ್ ಆಗಿದೆಯೋ ಹೋಟೆಲ್ ಒಳಭಾಗದ ವಿನ್ಯಾಸ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇವರು ಇಂಟೀರಿಯರ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅಂದರೆ ಒಂದೊಳ್ಳೆ ಆಂಬಿಯನ್ಸ್ ಇರುವಂತಹ ಇಂಟೀರಿಯರ್ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕು. ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ಹೆಸರು ಇಟ್ಕೊಂಡಿರೋದ್ರ ಜೊತೆಗೆ ಬೆಂಗಳೂರಿನ ಹಲವಾರು ಪಿಕ್ಚರ್ಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರು ಪ್ಯಾಲೇಸ್ನ ಒಂದು ಪಿಕ್ಚರನ್ನು ಹಾಕಿದ್ದಾರೆ. ಬೆಂಗಳೂರು ಪ್ಯಾಲೇಸ್ ಇರ್ಬೋದು, ಜೊತೆಗೆ ಕಬ್ಬನ್ ಪಾರ್ಕ್ ಟ್ರೈನ್ ಏನಿದೆ ಸೊ ಆ ಒಂದು ಟ್ರೈನ್ನ ಹಳೆಯ ಪಿಕ್ಚರನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಗಮನಿಸ್ಬೋದು ವಿಧಾನಸೌಧ, ಅಂದರೆ ಹಿಂದೆ ವಿಧಾನಸೌಧ ಹೇಗಿತ್ತು ಅನ್ನುವಂತಹ ಪಿಕ್ಚರ್ ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಸೊ ಆ ರೀತಿಯ ಹಳೆಯ ಕಾಲದ ಬೆಂಗಳೂರಿನ ಪಿಕ್ಚರ್ಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಸೊ ಇದು ಈ ಒಂದು ಹೋಟೆಲ್ನ ಹೈಲೈಟ್ ಅಂತ ಹೇಳ್ಬೋದು. ಯಾಕಂದರೆ ಹೆಸರನ್ನ ಎಲ್ಲರೂ ಕೂಡ ಕ್ರಿಯೇಟಿವ್ ಆಗಿಟ್ಟಿರ್ತಾರೆ. ಆದರೆ ಆ ಒಂದು ಹೋಟೆಲ್ನಲ್ಲಿ ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆಂಬಿಯನ್ಸ್ ಇರ್ಬೋದು, ಇಂಟೀರಿಯರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಈ ಒಂದು ಪಿಕ್ಚರ್ನ ಹಾಕಿರೋದ್ರಿಂದ ಎಲ್ಲೋ ಒಂದು ಕಡೆ ಇಲ್ಲಿಗೆ ಬರುವಂತಹ ಬೆಂಗಳೂರವ್ರಿಗೆ ಹಳೆ ಬೆಂಗಳೂರನ್ನ ನೋಡಿದಂತಹ ಫೀಲ್ ಆಗುತ್ತೆ. ಎಷ್ಟೋ ಜನ ಈ ಫೋಟೋಸ್ಗಳನ್ನು ನೋಡಿರಲ್ಲ. ಸೊ ಅಂಥವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಹಳೆ ಬೆಂಗಳೂರಿನ ಪಿಕ್ಚರ್ಗಳನ್ನು ಸಂಗ್ರಹ ಮಾಡಿ ದೊಡ್ಡದಾಗಿ ಫ್ರೇಮನ್ನು ಹಾಕ್ಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಈಗ ದೃಶ್ಯದಲ್ಲಿ. ನಾನು ಫಸ್ಟ್ ಫ್ಲೋರ್ಗೆ ಕೂಡ ಹೋಗ್ತೀನಿ. ಯಾಕಂದರೆ ಫಸ್ಟ್ ಫ್ಲೋರಲ್ಲೂ ಕೂಡ ಇಂಟೀರಿಯರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಗ್ರಾಹಕರು ಬರ್ತಾರೆ, ಸೊ ಅವರಿಗೆ ಒಳ್ಳೆಯ ಊಟವನ್ನು ಕೊಡೋದ್ರ ಜೊತೆಗೆ ಕುತ್ಕೊಂಡು ಆರಾಮಾಗಿ ಊಟ ಮಾಡೋದಕ್ಕೆ ಒಳ್ಳೆಯ ಪ್ಲೇಸನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಳ್ಳೆಯ ಡೈನಿಂಗ್ ಹಾಲ್ ಇದೆ ಅಂತಲೇ ಹೇಳ್ಬೋದು. ನೀವು ಗಮನಿಸ್ಬೋದು, ಯಾರಾದರೂ ಏನಾದರೂ ಈಗ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಗ್ರೂಪು ಆ ಥರ ಬಂದರೆ ಎಲ್ಲರೂ ಒಟ್ಟಾಗಿ ಕೂತು ಇಲ್ಲಿ ಊಟವನ್ನು ಮಾಡಬಹುದಾಗಿದೆ. ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿ ಹೋಟೆಲ್ನಲ್ಲಿ ನಾನು ಕೂಡ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲೆಗ್ ಪೀಸನ್ನು ಟೇಸ್ಟ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿತ್ತು. ಯಾಕಂದರೆ ಇವರೇ ಓನ್ ಮಸಾಲಗಳನ್ನು ರೆಡಿ ಮಾಡಿ ಈ ಒಂದು ಐಟಮ್ಗಳನ್ನು ರೆಡಿ ಮಾಡ್ತಾರೆ. ಸೊ ಎಲ್ಲ ಐಟಮ್ಸ್ ಕೂಡ ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಇವತ್ತು ಬಂದುಬಿಟ್ಟು ಕುಷ್ಕ ಆರ್ಡ್ರ್ ಮಾಡಿದ್ದೀನಿ, ಚೆನ್ನಾಗಿದೆ. ನಾನು ರೆಗ್ಯುಲರ್ ಬರ್ತಾ ಇರ್ತೀವಿ. ಟೇಸ್ಟ್ ಚೆನ್ನಾಗಿದೆ. ಇಲ್ಲ, ಇದೆ ಫಸ್ಟ್ ಟೈಮು, ಬಟ್ ಚೆನ್ನಾಗಿದೆ ಟೇಸ್ಟ್. ಬೃಹತ್ ಬೆಂಗಳೂರು ದೊಣ್ಣೆ ಬಿರಿಯಾನಿಯ ಏನು ಹೋಟೆಲ್ನ ಮಾಲೀಕರಾದಂತಹ ಶಶಾಂಕ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ನಾನು ಕೂಡ ಈ ಒಂದು ಫುಡ್ಡನ್ನು ಟೇಸ್ಟ್ ಮಾಡಿದೆ. ಫುಡ್ ತುಂಬಾ ಸಖತ್ತಾಗಿತ್ತು. ಸೊ ಹಾಗಾದರೆ ಏನೆಲ್ಲ ಸಿಗತ್ತೆ ಅಂತ ಅವ್ರನ್ನೇ ಕೇಳೋಣ. ಸರ್, ಒಂದು ಫಸ್ಟು ನಿಮ್ಮ ಹೋಟೆಲ್ನ ನೇಮನ್ನು ನೋಡಿದ ತಕ್ಷಣ ಎಲ್ರಿಗೂ ಈ ರೀತಿ ನೇಮ್ ಇಡಬಹುದಾ ಅನ್ನುವಂತಹ ಒಂದಷ್ಟು ಕ್ವೆಶನ್ಸ್ ಬರುತ್ತೆ. ಸೊ ಯಾಕೆ ಈ ನೇಮನ್ನು ನಿಮಗೆ ಇಡಬೇಕು ಅನ್ನಿಸ್ತು? ಆ್ಯಕ್ಚುಲಿ ನಾವು ಬಂದು ಬ್ಯಾಂಗ್ಳೂರು ಬೇಸ್ಟೇ. ನಾನು ಎಲ್ಲ ಕಡೆ ನೋಡಿದ್ದೆ. ಇವಾಗ ಮಂಡ್ಯ ನಾಟಿ ಸ್ಟೈಲ್, ಮೈಸೂರು ಅರಮನೆ ಆ ಥರ ಎಲ್ಲ ಇದೆ. ನಾವು ನಮ್ಮ ಬ್ಯಾಂಗ್ಳೂರ್ನ ಯಾಕೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಯಾಕಂದರೆ ನಮ್ಮ ಬ್ಯಾಂಗ್ಳೂರು ಬಂದು ನಾವು ಫೇಮಸ್, ಫುಡ್ಡೀಸ್ಗೆಲ್ಲ ಫೇಮಸ್ಸು. ಅದಕ್ಕೆ ನಾವು ನಮ್ಮ ಬ್ಯಾಂಗ್ಳೂರ್ನ ರೆಪ್ರೆಸೆಂಟ್ ಮಾಡಿಕೊಂಡು ಈ ನೇಮ್ನ ಇಟ್ಟಿದ್ದೀವಿ. ಈಗ ಸಾಕಷ್ಟು ಜನ ಬರ್ತಾರೆ, ಈ ಒಂದು ನೇಮನ್ನು ನೋಡಿ ಹೇಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಸರ್? ಅಂದರೆ ಜನ ಬರ್ತಾರೆ, ಅಂದರೆ ಬಂದಿದ್ದವ್ರ ಜನ ಎಲ್ಲ BBMP ಅವ್ರದ್ದು ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಾವು ಅವ್ರಿಗೆ ಹೇಳಿದ್ದೀವಿ, ನಾವು ಯಾವ BBMP ಅವರು ಅಲ್ಲ, ನಮ್ಮದೇ ಓನ್ ಬ್ರ್ಯಾಂಡ್ ಇದು ಅಂತ. ಆಮೇಲೆ ಕ್ಯಾಚಿ ಆಗಿದೆ ಜನಕ್ಕೂ ಅಷ್ಟೇ. ಅವ್ರು ಬ್ಯಾಂಗ್ಳೂರ್ ಬೇಸ್ಡ್ ಫ್ರ್ಯಾಂಚೈಸಿ ಅಂತ ಇದೆ. ಯಾಕಂದರೆ ಇವಾಗ ಮಂಡ್ಯದವ್ರು ಅಂದರೆ ಅವ್ರು ಪ್ರೌಡಾಗಿ ಅವ್ರು ಹೇಳ್ತಾರೆ, ನಮ್ಮ ಮಂಡ್ಯ ನಾಟಿ ಸ್ಟೈಲು ಅಂತ. ನಮ್ಮ ಬ್ಯಾಂಗ್ಳೂರಿಯನ್ಸ್ಗೂ ಇದೊಂಥರ ಪ್ರೌಡು. ನಮ್ಮ ಬ್ಯಾಂಗ್ಳೂರ್ ಹೋಟೆಲು, ನಮ್ಮ ಬ್ಯಾಂಗ್ಳೂರ್ ನೇಮ್ ಇಟ್ಕೊಂಡು ಇದು ಮಾಡಿದ್ದು ಅಂತ. ಓಕೆ, ನಿಮ್ಮ
ನಿಮ್ಮ ಈ ಒಂದು ಹೋಟೆಲ್ನಲ್ಲಿ ಏನೆಲ್ಲ ಸ್ಪೆಷಲ್ ಆಗಿ ಸಿಗುತ್ತೆ ಸರ್? ಮೇಡಮ್ ಸ್ಪೆಷಲ್ ಅಂದರೆ ನಮ್ಮದು ಮಟನ್ ಬಿರಿಯಾನಿ ಸ್ಪೆಷಲ್ ಇದೆ, ಚಿಕನ್ ಬಿರಿಯಾನಿ ಸ್ಪೆಷಲ್ ಇದೆ, ಇವಾಗ ಕ್ಷತ್ರಿಯ ಕಬಾಬ್ ಅಂತ ಬರುತ್ತೆ ಅದು ಸ್ಪೆಷಲ್ ಇದೆ, ಮತ್ತು ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕಿಂದ ಪರೋಟಾ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪರೋಟಾ ಜೊತೆ ಮಟನ್ ಲೆಗ್ ರೋಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಸಂಡೇ ಬಂದು 7 o'clock ತನಕ ನಮಗೆ ಲೆಗ್ ಸೂಪ್ ಸಿಗುತ್ತೆ, ಲೆಗ್ ಸೂಪ್ ಮತ್ತು ಕೀಮಾ ಗುಜ್ಜು ಸಿಗುತ್ತೆ, ಅದು ಫೇಮಸ್ ಇದೆ. ನಾವು ಬಂದು ನಮ್ಮದು ಫ್ಯಾಕ್ಟ್ರಿ ಇದೆ, ಕೆಂಚಿನ್ಪುರ ಹತ್ರ ನಮ್ಮದು ಫ್ಯಾಕ್ಟ್ರಿ ಇದೆ. ಅಲ್ಲಿ ನಾವು ಮಸಾಲ ಪ್ರಿಪೇರ್ ಮಾಡಿ, ಪೇಸ್ಟು ಅಷ್ಟೇ ಎಲ್ಲ ಪ್ರಿಪೇರ್ ಮಾಡಿ ಇಲ್ಲಿ ಕಳಿಸ್ತೀವಿ. ಜಸ್ಟ್ ಇಲ್ಲಿ ಹುಡುಗರು ಬಂದು ಜಸ್ಟ್ ಇಲ್ಲಿ ಕುಕ್ ಮಾಡಿ ಇದು ಮಾಡೋದು, ಅವರೇ ಯಾವ ಥರ ಮಸಾಲೆ ಏನೂ ಹಾಕಲ್ಲ. ಮಸಾಲೆ ಎಲ್ಲ ಫುಲ್ ವಿತ್ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಫುಲ್ ನಮ್ಮ ಫ್ಯಾಕ್ಟ್ರಿಯಿಂದನೇ ರೆಡಿಯಾಗಿ ಬರುತ್ತೆ. ಫಸ್ಟು ನಾವು ಐಡಿಯಾ ಥಾಟ್ ಮಾಡಿದ್ದೆ ಹಂಗೆ, ಯಾಕಂದರೆ ನಮ್ಮ ಬ್ಯಾಂಗ್ಳೂರ್ನ ರೆಪ್ರೆಸೆಂಟ್ ಮಾಡಬೇಕು. ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಏನೇನಿದೆ, ಇವಾಗ ಪ್ಯಾಲೇಸು, ನಮ್ಮ ಹಳೇ ಬೆಂಗಳೂರು ಹೆಂಗಿತ್ತು ಮತ್ತು ಇವಾಗ ಹೆಂಗೆ ಚೇಂಜ್ ಆಗಿದೆ ಅಂತ ಆ ಕಾನ್ಸೆಪ್ಟ್ ಮೇಲೆ ನಾವು ಇದು ಮಾಡಿದ್ದು. ಅದು ಹಂಗೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ, ನಮ್ಮ ಬೆಂಗಳೂರಲ್ಲಿ ಏನೇನಿದೆ ಅಂತ ಅದು ಮಾಡ್ಕೊಂಡು ಇದು ಮಾಡಿದ್ವಿ. ಫ್ರ್ಯಾಂಚೈಸಿ ಬೇಕಾದ್ರು ಅನ್ನೋರು ಒಂದು ನಂಬರ್ ಹೇಳ್ತೀನಿ, 9845060907. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ನಂಬರ್ ಫುಲ್ ಫ್ರ್ಯಾಂಚೈಸಿ ಬಗ್ಗೆ ಎಲ್ಲ ಡೀಟೇಲ್ಸ್ ಇದು ಮಾಡ್ತಾರೆ. ಇಂಟ್ರೆಸ್ಟೆಡ್ ಇದ್ದರೆ ಬೇಕಾದ್ರೆ ಫ್ರ್ಯಾಂಚೈಸಿ ತೊಗೊಂಡು ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಆಗಿ ಇದು ಮಾಡ್ಬೋದು. ಸ್ವಿಗ್ಗಿ ಝೊಮ್ಯಾಟೊ ಜೊತೆನೂ ಟೈಅಪ್ ಆಗಿದೆ. ನಮ್ಮದೇ ಓನ್ ಡೆಲಿವರಿ ಇದೆ. ಇವಾಗ ಸರೌಂಡಿಂಗ್ ಲೋಕಲ್ ವಿತಿನ್ 3 kilometers ಇದ್ದರೆ ಲೋಕಲ್ ಅಬೌವ್ ಬಿಲ್ ಬಂದು 300 ಇದ್ದರೆ ಫ್ರೀ ಡೆಲಿವರಿ ಸಿಗುತ್ತೆ. ಇನ್ ಕೇಸ್ 3 kilometer ಎಕ್ಸೀಡ್ ಆದರೆ ನಿಮಗೆ ಚಾರ್ಜ್ ಆಗುತ್ತೆ. ಇಲ್ಲಾಂದರೆ ಅವ್ರು ಬೇಕಾದ್ರೆ ಡನ್ಸೋ ಪೋರ್ಟರ್ ಅದೇನಾದರೂ ಬುಕ್ ಮಾಡ್ಕೊಬೋದು. ನಮ್ಮದೇ ಓನ್ ವೆಹಿಕಲ್ ಅಂದರೆ 300 ಮೇಲೆ ಇದ್ದರೆ ಕಿಲೋಮೀಟರ್ಸ್ ಚಾರ್ಜ್ ಆಗುತ್ತೆ. ಫುಡ್ ಟೇಸ್ಟ್ ಮಾಡಿದ್ವಿ, ಹೋಟೆಲ್ ಇಂಟೀರಿಯರ್ ನೋಡಿದ್ವಿ, ಹೋಟೆಲ್ ಬಗ್ಗೆ ಎಲ್ಲ ಹೇಳಿದ್ವಿ. ಹಾಗಾದರೆ ಈ ಹೋಟೆಲ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನಾಗರಭಾವಿಯಲ್ಲಿದೆ. ನಾಗರಭಾವಿ ಸರ್ಕಲ್ ಏನಿದೆ, ಸರ್ಕಲಿಂದ ಡೌನ್ಗೆ ಬಂದರೆ ಸೊ ಲೆಫ್ಟಲ್ಲಿ ಈ ಒಂದು ಹೋಟೆಲ್ ಬರುತ್ತೆ. ಅಂದರೆ ಏನು ಜ್ಞಾನಭಾರತಿ ಕ್ಯಾಂಪಸ್ ಏನಿದೆ, ಕ್ಯಾಂಪಸ್ಗೆ ತುಂಬ ನಿಯರ್ ಆಗುತ್ತೆ. ಸೊ ನೀವು ಏನಾದರೂ ಡಿಫ್ರೆಂಟ್ ಆಗಿರುವಂತಹ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂದರೆ ಈ ಒಂದು ಹೋಟೆಲ್ಗೆ ಭೇಟಿ ನೀಡಿ. ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.